ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವುಳ್ಳನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗ್ಲಿ. ಪ್ರೀತಿ ದೇವ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆಯ ದೇವ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ದೇವ ಮಕ್ಕಳೇ, ಈ ಮುಂಜಾನೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ನಾವು ಹೋರಾಡುವುದು ಮನುಷ್ಯರ ಮಾತ್ರದವರ ಸಂಗಡವಲ್ಲ. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಮನುಷ್ಯ ಸಂಗಡ ಹೋರಾಡದೆ ದೇವರಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸಬೇಕೆಂಬುದಾಗಿ ಇದಕ್ಕೆ ಆಧಾರವಾಗಿ ನೋಡೋದಾದ್ರೆ ಪೌಲನು ಎಫೆಸದವರಿಗೆ 6:12 ವಾಕ್ಯ ನಿಮಗೆ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರ್ತಾರೆ ನೋಡಿ, ಏನಂದ್ರೆ, ನಾವು ಹೋರಾಡುವುದು ಮನುಷ್ಯರ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕದ ಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿ ಇರುವ ಆತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿ ಮಕ್ಕಳೇ, ನಾವು ಸೈತಾನಗೆ ಅದ್ರ ಮೇಲೆ ಹೋರಾಡ್ಬೇಕು. ಪ್ರೀತಿ ಮಕ್ಕಳೇ, ರಾಜ್ಯದ ಮೇಲೆ ಹೋರಾಡೋದಿಲ್ಲ, ಮನುಷ್ಯರ ಮೇಲೆ ನಾವು ಹೋರಾಡೋದಿಲ್ಲ. ಸೈತನ್ ದೇವ್ರೆ, ಈ ಸೈತನಿಂದ ನಾವು ಜಯ ಹೊಂದುವಂತೆ ನೀನು ಸಹಾಯ ಮಾಡಬೇಕು ಅಂತ ಕೇಳುವಾಗ ದೇವ್ರು ಖಂಡಿತವಾಗಿ ನಮಗೆ ಜಯ ಕೊಡುವವರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ಅದೇ ತರ ಪೌಲ್ ಹೇಳ್ತಾನೆ, ಸೈತನನ್ನು ಮಾತ್ರವೇ ವಿಶ್ವಾಸಿಗಳು ವಿಶ್ವಾಸವಾಗಿ ಯುದ್ಧ ಮಾಡುವಂತಿಲ್ಲ, ಅದಕ್ಕೂ ವಾಕ್ಯ ಅನೇಕ ದುರಾತ್ಮಗಳನ್ನು ಸೇನೆಗಳು ಪರಲೋಕದಲ್ಲಿ ಸ್ಥಾಪಿತವಾಗಿದೆ. ಹೌದು ಪ್ರೀತಿ ನಮ್ಮ ಕಡೆ, ದೇವರ ನಾವು ವಿಶ್ವಾಸಿಯಾಗಿ ನಾವು ಜೀವಿಸುವಾಗ ಎಲ್ಲ ದುರಾತ್ಮಗಳನ್ನ ಜಯ ಹೊಂದಕ್ಕೆ ಸಾಧ್ಯ. ನಾವು ರಾಜ್ಯದ ಮೇಲೆ ಹೋರಾಡೋದಾಗಿಲ್ಲ. ದೇವರೇ ಈ ಸೈತನ ಅಂಧಕಾರಗಳಿಂದ ಜಯ ಕೊಡುವಂತೆ ಎಂಬುದಾಗಿ ಹೇಳುವಾಗ ದೇವ್ರು ಖಂಡಿತವಾಗಿ ಜಯ ಕೊಡೋರಾಗಿದ್ದಾರೆ. ಪ್ರತಿ ಮಕ್ಕಳೇ, ಅಲ್ಲಿ ಹೇಳ್ತಾರೆ ನೋಡಿ, ಏನಂತಂದ್ರೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ನೋಡಿ, ಮತ್ತೆ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕದ ಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೈನ್ಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆಮೇನ್, ಹೌದು ಪ್ರೀತಿಯ ಮಕ್ಕಳೇ, ಎಲ್ಲಿ ನೋಡು ಸೈತನ್ ಕಾರ್ಯಗಳು ಮಾಡ್ತಾನೆ ಇದೆ, ಆದ್ರೆ ಅದಕ್ಕೆ ನಾವು ಹೋರಾಡಬೇಕು. ದೇವ್ರೆ, ಈ ಸೈತನಿಂದ ನಾವು ಬಿಡುಗಡೆ ಹೊಂದಬೇಕು. ದೇವ್ರೆ, ನೀನು ಒಳ್ಳೆ ಮಾರ್ಗದಲ್ಲಿ ನಾವು ನಡಿಬೇಕಪ್ಪ ಅಂತ ಹೇಳುವಾಗ ದೇವ್ರು ಖಂಡಿತವಾಗಿ ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ಪೌಲನು 2ನೇ ಅಧ್ಯಾಯ 9-10 ಹೇಳುತ್ತದೆ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ರೆ ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ಅದೇ ತರ ಹೇಳ್ತಾರೆ, ಅದರಿಂದ ಸ್ವರ್ಗ ಪಾರ್ಥಗಳಲ್ಲಿ ಇರುವ ಇವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದವರು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಹೆಸರು ಮೇಲೆ ಇದೆ. ಆ ದೇವರ ನಾಮದಲ್ಲಿ ಹೇಳುವಾಗ ಎಲ್ಲಾ ದೇವಗಳು ಎಲ್ಲಾ ಕಾರ್ಯಗಳು ಜಯ ಕೊಡ್ತಾರೆ ಎಂಬುದಾಗಿ ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ದೇವರು ಅದ್ಭುತ ಮಾಡ್ತಾರೆ. ಅಯ್ಯೋ ದೇವರು, ನನ್ನ ಜೀವಿತದಲ್ಲಿ ಎಲ್ಲರ ಮೇಲೆ ಯಾವ ರೀತಿಯಲ್ಲಿ ಹೋರಾಡಲಿ ಎಂಬುದಾಗಿ ಹೇಳ್ಬೋದು. ಆದ್ರೆ ದೇವ್ರು ಹೇಳ್ತಾರೆ, ಮನುಷ್ಯನ ಮಾತ್ರ ಮೇಲೆ ಅಲ್ಲ, ದುರಾತ್ಮಗಳ ಮೇಲೆ ನೀವು ಜಯ ಹೊಂದಿರಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ದೇವ್ರು ಅದ್ಭುತ ಮಾಡ್ತಾನೆ. ನಮ್ಮ ಏನೇ ಸಮಸ್ಯೆ ವೇದನೆ ಇದ್ರೂ ಕೂಡ ದೇವ್ರು ಜಯ ಕೊಡುವವರಾಗಿದ್ದಾರೆ. ಆತನಲ್ಲಿ ನಾವು ನಂಬಿಕೆಯಿಂದ, ದೇವ್ರೆ ನಿನ್ನನ್ನೇ ಅಡ್ಡ ಬಿಡ್ತೀನಿ, ನೀನೇ ನಮಗೆ ನಡೆಸು, ನೀ ನನಗೆ ಅದ್ಭುತ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ಅದ್ಭುತ ಮಾಡ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರು ಯಾವಾಗಲೂ ನಮ್ಮನ್ನು ಕೈ ಬಿಡುವುದಿಲ್ಲ. ಮಗಳೇ ಭಯಪಡಬೇಡ, ನೀನ್ ದುರಾತ್ಮ ಮೇಲೆ ಜಯ ಹೊಂದುತ್ತೆ ಎಂಬುದಾಗಿ ದೇವ್ರು ಇಂದು ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಮನುಷ್ಯರ ಮೇಲೆ ಅಯ್ಯೋ ಅವ್ರು ಸರಿಗಿಲ್ಲ ಇವ್ರು ಸರಿಗಿಲ್ಲ ಎಂಬುದಾಗಿ ನಾವು ಮಾಡದೆ, ದೇವ್ರೇ ಸೈತನನ್ನ ಹೆದರಿಸುವಂತೆ ಶಕ್ತಿ ಕೊಡು, ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅಪ್ಪ ಜಯ ಭಯಪಡದೆ ನೀ ನಮಗೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವ್ರು ಸಹಾಯ ಮಾಡುವಂತ ದೇವರು ಅದ್ಭುತ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರತಿ ಮಕ್ಕಳೇ, ಆತನಲ್ಲಿ ನಾವು ನಂಬಿಕೆ ಇಡುವಾಗ ದೇವರು ಅದ್ಭುತ ಮಾಡ್ತಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಲಿ. ಪ್ರೀತಿಯ ಮಕ್ಕಳು, ಈ ವಿಡಿಯೋ ಇಷ್ಟವಾದ್ರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಮಹೋನ್ನತಳು ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ವಿಡಿಯೋ ನೋಡ್ತಾರಪ್ಪ ಮಕ್ಕಳು ಪ್ರತಿಯೊಬ್ಬರು ಆಶ್ವಸು. ಹೌದೇಸಪ್ಪ, ನಾವು ಮನುಷ್ಯರ ಮೇಲೆ ಹೋರಾಡದೆ ದೇವರೇ ದುರಾತ್ಮಗಳಿಂದ ಅಪ್ಪ ಜಯ ಹೊಂದುವಂತೆ ಸಹಾಯ ಮಾಡು. ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಕೊಡುವಪ್ಪ. ಈ ಮಕ್ಕಳನ್ನ ಆಶ್ವಸು, ಅವ್ರು ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೊಡ್ತೇನೆ. ಆಮೆನ್. ಮೇ ಗಾಡ್ ಬ್ಲೆಸ್.